ಒಳ್ಳೇದಾಗ್ಲಿ. ಮಗಳಮ್ಮ ಹೋಗಿ ಬರ್ತೀನಿ ಕಣೆ ನಾನು. ನಾನು ನಮ್ಮೂರ್ಗೆ ಹೋಗ್ತೀನಿ. ಪುಟ್ಟಮ್ಮಿ ಜೊತೆಗೆ ಬಾ ಒಂದ್ಸರಿ ನಮ್ಮೂರ್ಗೆ. ಆಯ್ತು ಹೇಳಮ್ಮ ಬರ್ತೀನಿ. ಎಷ್ಟು ದಿವಸ ಬಂದಿದ್ದೀರಾ ಪಾಪ, ಮದ್ವೆಗೆ ಬಂದು ಎಲ್ಲ ಮಾಡ್ಕೊಟ್ಟಿದ್ದೀರಾ. ಬರ್ದಂಗಿರ್ತೇನ ಬರ್ತೀನಿ ತಕೊಳ್ರಿ. ಓ ಬರ್ದಂಗಿರ್ಬೇಡ, ಬಾ ಒಂದೆರಡು ದಿವಸ ಇದು ಬರೀವಂತೆ ನಿಮ್ಮ ಅಮ್ಮನ ಕರ್ಕೊಂಡು. ಶಾರದಮ್ಮಕ್ಕಯ್ಯ ಬಾ ಮಗಳಮ್ಮನ ಜೊತೆಗೆ, ಇಲ್ಲೇ ಸೇರ್ಕೋಬೇಡ. ಆಯ್ತು ಹೇಳಮ್ಮಯ್ಯ ಬರ್ತೀನಿ. ಶೋಭಾ ವೀಣಾ ಹೋಗಿ ಬರ್ತೀರೇನಮ್ಮ? ಹ್ಞೂ ಅಮ್ಮ ಹೋಗಿ ಬರ್ತೀವಿ. ಬರ್ತೀವಪ್ಪ ಬರ್ತೀವಿ. ಆಯ್ತು ಮಕ್ಳ, ಒಳ್ಳೇದಾಗ್ಲಿ, ಹೋಗ್ಬಿಟ್ಟು ಬರೋವ. ಬೀಗ್ರೆ ಇನ್ನೇನು ಬ್ಯಾಸ್ಗೆ ಬಂತು, ಮಳೆ ಇಲ್ಲ ಬೆಳೆ ಇಲ್ಲ ಯಾಕತ್ತಿಲ್ಲ, ಪುರ್ಸೊತ್ತಾಗಿರ್ತೀರಾ. ಹಂಗ ಅಡ್ಡಾಡ್ಕೊಂಡು ಬರೀರಂತೆ ಬರ್ರಿ. ಇನ್ನೇನು ಹೊಲ್ದ ಕಡೆ ಕೆಲಸ ಕಡಿಮೆ ಇರ್ತತಿ. ಅಲ್ಲಿ ಒಂದೆರಡು ದಿವಸ ಇದ್ದು ಎಲ್ಗನ ಹೋಗಿ ಅಡ್ಡಾಡ್ಕೊಂಡು ಬರೋಣ ಬರ್ರಿ ಒಂದೆರಡು ದಿವಸ. ಆಯ್ತು ಹೇಳ್ಬಿಡ್ತೇಮ್ಮ, ಬರ್ತೀನಿ. ಹ್ಞೂ ಆಮೇಲೆ ಸೋಬಿನ ಕಳಿಸ್ಬಿಟ್ಟು ಇತ್ಲೇ ಸೇರ್ಕೋಬೇಡ್ರಿ. ಇನ್ನೊಂದು 15 ದಿವಸ ಒಂದು ತಿಂಗಳು ಬಿಟ್ಟು ಹೋಗ್ರಿ. ಹೋಗಿ ನೋಡ್ಕೊಂಡು ಬರ್ರಿ. ಆಮೇಲೆ ಆಷಾಢ ಬರ್ತತೆ ಹೇಳ್ತೀನಿ ಯಾವಾಗ ಅಂತೇಳಿ, ಅವಾಗ ಕರ್ಸ್ಕೊಳ್ರಿ. ಒಂದು ತಿಂಗಳಿಲ್ಲೇ ಇರಿಸ್ಕೊಳ್ರಿ. ತಿಂಗಳು ಮುಗಿಯೋವರೆಗೂ ಕಳಿಸ್ಬೇಡ್ರಿ. ಸರಿ ಕಣ್ ಬಿಕ್ತಿಯಮ್ಮ, ಆಯ್ತು. ಬಿಕ್ತಿಯಮ್ಮ ಹೇಳಿದ್ದು ಅರ್ಥ ಐತೆ. ಈಗ ಸೋಬಿ ಊರ್ಗ್ ಹೋದ್ಲು ಅಂತಂದ್ಬಿಟ್ಟು ಇತ್ಲೇ ಸೇರ್ಕೋಬೇಡ್ರಿ. ಈಗ ತಂದೆ ತಾಯಿ ಆದ್ರೆ ನೀವು ಹೋಗೇ ಇಲ್ಲ ಅದ್ ಕಡೆಗೆ. ನಾವೇ ಓಡಾಡ್ಕೊಂಡು ಬಂದಿದ್ದೀವಿ. ಇನ್ನೊಂದು 15 ದಿವಸ ತಿಂಗಳು ಬಿಟ್ಕೊಂಡೆ ಹೋಗ್ರಿ. ಒಂದು ತಿಂಗಳು ತನಕ ಏನು ಹೋಗಕ್ಕೆ ಹೋಗ್ಬೇಡ್ರಿ. ಆಮ್ಯಾಕೆ ಹೋಗಿ ಇಬ್ರು ನೋಡ್ಕೊಂಡು ಬರ್ರಿ. ಹೂ ಕಂಡು ಬಿಕ್ತಿಯಮ್ಮ, ಹೋಗಿ ಬರ್ತೀನಿ. ನಡೀರಿ ಅಮ್ಮಯ್ಯಾರ. ಅವಲೇ ರಂಗೇಗೌಡೇನು ಗಾಡಿ ಕಟ್ಕೊಂಡು ಹೋದ್ರೆ ಹೆಂಗೆ ಲಗೇಜಲ್ಲಿ ಹಾಕೊಂಡು ಹೋದ್ರೆ ಹೇಳೋದಕ್ಕೆ ಅವರು ಬ್ಯಾಗ್ಗಳೆಲ್ಲ ತಗೊಂಡೋಗೋರು. ನಾವು ನಿಧಾನಕ್ಕೆ ಹೋಗನಿ ಬಸ್ನಾಗೆ. ಅವ್ನು ಮುಂಜಾನೆ ಅವನು ಹೋಗ್ಯವನಿ. ಕೃಷ್ಣಣ್ಣ ನಾವಿನ್ನು ಹೋಗಿ ಬರ್ತೀವಿ. ಹಾಂ ಜೈ, ಹುಷಾರಾಗಿ ಹೋಗ್ಬಿಟ್ಟು ಬರ್ರಿ. ಬನ್ನಿ ಯಾವಾಗಾದ್ರೂ ಒಂದ್ಸರಿ ಊರಿಗೆ. ಖಂಡಿತ ಬರ್ತೀವಣ್ಣ, ನೀವು ಬರ್ತಾಯಿರಿ ಅವಾಗವಾಗ. ಬರ್ತೀವಿ ಹೇಳು ಜೈ, ಇನ್ನೆಲ್ಲಿ ಹೋಗಿ ಎಲ್ಲಿ ಬರೋಣ. ಇನ್ನು ಇವಳು ವೀಣಾನು ಕೇಳ್ಬೇಕಾ? ಇನ್ನು ತಂಗಿ ನೋಡೋಕೆ ಬಂದೇ ಬರ್ತಾಳೆ. ಬರಲಿ ಅಣ್ಣ, ನೀವು ಬನ್ನಿ ಜೊತೆಗೆ. ಆಂಟಿ ನೀವು ಬನ್ನಿ, ಸರಿನಾ? ಆಂಟಿ ನಾವಿನ್ನು ಹೋಗಿ ಬರ್ತೀವಿ. ಹ್ಞೂ ಕಣಪ್ಪ, ಒಳ್ಳೇದು, ಹೋಗ್ಬಿಟ್ಟು ಬರ್ರಿ. ಅಪ್ಪಾಜಿ ಹೇಳ್ಕೊಂಬರ ಹೋಗಿ ಬರ್ತೀರೇನಪ್ಪ? ಒಳ್ಳೇದು ಕಣಪ್ಪ. ನಮ್ಮ ಸೋಬಿನ ಸಂದಾಕ್ ನೋಡ್ಕೊಳ್ರಿ. ಒಂದು ಈಟ ಆಟ ಮಾಡ್ತಾಳೆ ಅಷ್ಟೇ, ಇನ್ನೇನಿಲ್ಲ ಹುಡುಗಿ. ಇರ್ಲಿ ಬಿಡಿ ಆಂಟಿ, ಪರವಾಗಿಲ್ಲ, ಅದೆಲ್ಲ ನೋಡ್ಕೊತೀನಿ. ಓ ಹಂಗಂತ ನೀನೇನ ಹೆಚ್ಚಾಗಿ ರೇಗ್ಸಕ್ ಹೋದೆ ಅಂದ್ರೆ ಆ ಯಮ್ಮನ ಕೈಲಿ ಏನ್ ಮಾಡಕ್ಕಾಗಲ್ಲ, ಸುಮ್ಮನೆ ನೋಡ್ತಾ ಕೂಕೊಂತಾಳೆ ಅಷ್ಟೇ. ಅಳತು ಅಂತ ಗೊತ್ತಿರೋದು ಅವಳಿಗೆ. ಹೌದಾ ಆಂಟಿ? ಹೂ ಕಣಪ್ಪ, ನೋಡಿದ್ದೀನಿ ಅಕ್ಕ ತಂಗಿದಿರ್ನ. ಮಾತಾಡ್ಬಿಡ್ತಾಳೆ. ಆಮೇಲೆ ಮನ್ಸಾಗೆ ನೋವು ತಿನ್ಕೊಂತಾಳೆ. ಅಂದ್ರೆ ಭಾಳ ನಿಯತ್ತು ಜಾಸ್ತಿ ಅವಳಿಗೆ. ಕೋಪದಾಗ ಏನಾನ ಒಂದೀಟಂದ್ರೆ ನೀನೇ ಒಂದಿಷ್ಟೊಂದು ಸರ್ಸ್ಕೊಂಡು ಹೋಗಪ್ಪ, ಇನ್ನೇನು ಮಾಡೋಕ್ಕಾಗ್ತತೆ. ಸರಿ ಆಂಟಿ, ಆಯ್ತು. ಅಲ್ಲ ಆಂಟಿ, ನೀವು ಇವತ್ತೇ ಹೊರಟಿದ್ದೀರಾ? ಹೂ ಕಣಪ್ಪ, ಹೋಗಿ ಬರ್ತೀವಿ. ಇನ್ನೇನು ಎಲ್ಲ ಕೆಲಸ ಮುಗೀತು, ಇನ್ನೇನಿಲ್ಲ. ತಿರ್ಗಿ ಇನ್ನೇನ ಇನ್ನು ನಮ್ಮ ಸೋಬಿನ ಕರ್ಕೊಬಂದಾಗಲೇ ಬರೋದು. ಸರಿ ಆಂಟಿ, ಆಮೇಲೆ ಬನ್ನಿ ಎಲ್ಲರೂ ಕಾರಲ್ಲೇ ಕುತ್ಕೊಳ್ಳಿ. ಸೊ ಊರಿಗೆ ಬಿಟ್ಬಿಟ್ಟೆ ನಾನು ಹೋಗ್ತೀನಿ. ಬ್ಯಾಡ ಹೋಗಪ್ಪ, ನಾವು ಬಸ್ನಾಗ ಹೋಗ್ತೀವಿ. ಅಯ್ಯೋ ತಿರ್ಗಿ ಇಲ್ಲಿಂದ ನಮ್ಮೂರಿಗೆ ಬಂದು ನಮ್ಮೂರಿಂದ ನೀನು ಅಲ್ಲಿಗೆ ಹೋಗುವಾಗೆ ಯೋಟದಾಗ್ತದ ಏನೋ. ಪರವಾಗಿಲ್ಲ ಬಿಡಿ ಆಂಟಿ, ನಿಮ್ಮನ್ನ ಬಿಟ್ಬಿಟ್ಟು ಊರಿಗೆ ಹೋಗ್ತೀವಿ. ಬೇಡ ಜಯಕುಮಾರ, ಏನು ಬರೋದು ಬೇಡ. ನೀವು ಬರೋದಿದ್ರೆ ಇನ್ನೇನು ಇನ್ನೊಂದು ವಾರ ಬಿಟ್ಕೊಂಡು ಒಂದು 2 ದಿವಸ ಇದ್ದೋಗಂಗೆ ಬರ್ರಿ. ನೀವು ಹಂಗೆ ಬಂದು ಹಂಗೆ ಹೋಗಿದ್ರೆ ಬರಲೇಬೇಡ್ರಿ. ಇನ್ನು ನಾವು ಈಗ ಹೋಗ್ತಿದ್ದೀವಿ ಮನೆ ತಾಗ ಏನೋ ಎತ್ತಲೋ ಎಲ್ಲನೋ. ನೀನು ಬಂದು ಸುಮ್ಮನೆ ಅಲ್ಲಿ ಕೂಕಣಕ್ಕೆ ಜಾಗಿರಲ್ಲೇನಿಲ್ಲ. ಎಲ್ಲ ಕೋಳಿ ಕೊಕ್ರಿ ಎಲ್ಲ ಕೆರ್ದಿಕ್ಕಿರ್ತವೆ ಮುಣ್ಣ. ಅಯ್ಯೋ ಆಂಟಿ, ನಿಜವಾಗ್ಲೂ ನಗು ಬರ್ತಾ ಇದೆ ನನಗೆ. ಪರವಾಗಿಲ್ಲ ಆಂಟಿ, ನಾನು ಕಾರಿಂದ ಕೆಳಗೆ ಇಳಿಯೋದೇ ಇಲ್ಲ. ನಿಮ್ಮನ್ನ ಮನೆ ಹತ್ರ ಬಿಟ್ಬಿಟ್ಟು ನಾವು ಹೋಗ್ತೀವಿ, ಸರಿನಾ? ಸುಮ್ಮನೆ ಬಸ್ಸಲ್ಲಿ ಯಾಕೆ ರಿಸ್ಕ್ ತೊಗೊಂಡು ಹೋಗ್ತೀರಾ ನೀವು? ಪರವಾಗಿಲ್ಲ, ಏನು ನನಗೊಂದು ಅರ್ಧ ಗಂಟೆ ಲೇಟ್ ಆಗುತ್ತೆ ಅಷ್ಟೇ ಅಲ್ವಾ? ಆಗಲಿ ಬಿಡಿ, ಪರವಾಗಿಲ್ಲ. ಸುಮ್ಮನಿರಪ್ಪ ಪಾಪ, ನಿನ್ಗೆ ಯಾಕೆ ತೊಂದರೆ? ಕೃಷ್ಣ ಅವನೇ ಎಲ್ಲ ಹೋಗ್ತೀವಿ ತಕ ನಾವು ಬಸ್ನಾಗ ನಿಧಾನಕ್ಕೆ. ನೀವು ಆಡ್ರಿ. ಪರವಾಗಿಲ್ಲ ಆಂಟಿ, ನೀವೇನು ವರಿ ಮಾಡ್ಕೊಂಬೇಡಿ. ನನಗೆ ಅರ್ಧ ಗಂಟೆ ಲೇಟ್ ಆದ ಚಿಂತಲ್ಲ, ಯಾಕಂದ್ರೆ ಇವತ್ತು ಡ್ಯೂಟಿಗೆ ಬೇರೆ ರಜಾ ಹಾಕಿದ್ದೀನಿ. ಸುಮ್ಮನೆ ಯಾಕೆ, ಬನ್ನಿ ಕುತ್ಕೊಳ್ಳಿ, ಎಲ್ಲರ ಜೊತೆಲಿ ಹೋಗೋಣ, ಸರಿನಾ? ಜೈ ಪರವಾಗಿಲ್ಲ, ನಾವು ಬಸ್ನಾಗ ಹೋಗ್ತೀವಿ, ಹೋಗಪ್ಪ, ಏನು ಹೊತ್ತಾಗಲ್ಲ. ನಮ್ದೇನು ಒಂದು ಅರ್ಧ ಗಂಟೆ 1 ಗಂಟೆ ದಾರಿ ಅಷ್ಟೇ. ಕಾರಲ್ಲಿ ಹೋದ್ರೆ ಅರ್ಧ ಗಂಟೆ ಅಷ್ಟೇ ಅಣ್ಣ, ಕರೆಕ್ಟಾಗಿ. ಅದೇ ನೀವು ಬಸ್ಸಲ್ಲಾದರೆ ನಾವು ಇನ್ನೇನು ಇವತ್ತು ಹೋಗ್ತಿದ್ದೀವಿ, ಏನು ಕೆಲಸ ಇಲ್ಲ. ಹೋಗಿ ಆರಾಮಾಗಿ ಎಲ್ಲ ಎತ್ತಿಕ್ಕದು ಯಾರಿಕದು ಮಾಡ್ಕೊಂಡು ಅಚ್ಚುಕಟ್ಟು ಮಾಡ್ಕೊಂತೀವಿ ನಿಧಾನಕ್ಕೆ. ಅದಕ್ಕೇನೆ ಪರವಾಗಿಲ್ಲ, ನಾನು ರಜಾ ಹಾಕೊಂಡಿದ್ದೀನಲ್ವಾ, ಬನ್ನಿ ಕಾರಲ್ಲೇ ಬಿಟ್ಟು ಹೋಗ್ತೀನಿ, ಏನು ಟೆನ್ಷನ್ ತಗೋಬೇಡಿ. ಕೃಷ್ಣ ಹೆಂಗ್ ಮಾಡಪ್ಪ? ನೋಡಮ್ಮ ಹೆಂಗೆ ಮಾಡ್ತೀಯ? ನಮ್ಮಿಂದ ಜೈಗೆ ತೊಂದರೆ ಆಗೋದು ಬೇಡ ಅಷ್ಟೇ ನಾನು ಹೇಳೋದು. ಅಣ್ಣ ನಾನೇ ಹೇಳ್ತಾ ಇದ್ದೀನಲ್ಲ, ನನಗೇನು ತೊಂದರೆ ಆಗುತ್ತೆ? ನಿಮ್ಮನ್ನು ಬಿಟ್ಟು ಹೋಗ್ತೀನಿ, ನಡೀರಿ. ಮತ್ ಬಿಡ ಪುಟ್ಟಮ್ಮಿ, ಸುಮ್ಮನೆ ಕಾರ್ನ ಕೂಕೊಂಡು ಹೋಗೋಣ ಎಲ್ಲರ ಜೊತೆಗೆ. ಹಂಗಲ್ಲ ಕಣಕ್ಕೆ, ಸುಮ್ಮನೆ ಜೈಗೆ ಏನಾನ ಕೆಲಸ ಇದ್ದದ್ದು ಏನು ಕತೆನೋ ಗೊತ್ತಾಗ್ಬಿಟ್ರೆ ಅಂತ. ಆಂಟಿ ನೀವೇನು ಟೆನ್ಷನ್ ತಗೋಬೇಡಿ, ಆರಾಮಾಗಿರಿ. ಮತ್ತು ನಮಗೆ ಮೊದಲೇ ಗೊತ್ತಿದ್ದಿದ್ರೆ ಗಾಡಿ ಹುಡುಗಿ ಕಳಿಸ್ಬಿಟ್ವಿ ಲಗೇಜ್ ಎಲ್ಲಾನು. ಇರ್ಲಿ ಬಿಡತ್ತೆ, ಏನು ಲಗೇಜ್ ಯಾವೂ ಇಲ್ಲ. ಮೊದಲೇ ಗೊತ್ತಿದ್ದಿದ್ರೆ ಮುಂಜಾನೆ ಕಾರಿಗೆ ಬರೋನು. ಮತ್ತಿಗೆ ಗೊತ್ತಿಲ್ವಲ್ಲತ್ತೆ ಪಾಪ, ಅವ್ರ ತಾತನ ಜೊತೆಗೆ ತಿಂಗಡೆ ಹೋದ. ಅಯ್ಯೋ ಪಾಪ ಆಂಟಿ, ಮುಂಜಾನೆ ಒಂದು ಟ್ರಿಪ್ ಕಾರಲ್ಲಿ ಓಡಾಡಿಸ್ಬೇಕಾಗಿತ್ತು ನಾನು. ಮಿಸ್ ಆಗೋಯ್ತು. ಇರ್ಲಿ ನಡಿಯಪ್ಪ, ಅವ್ನಿಗೇನು ಇನ್ನೊಂದ್ಸರಿ ಬತ್ತಿಯಲ್ಲ ಅವಾಗ ಬಂದ ಓಡಾಡ್ಸುವಂತೆ, ನಡಿ. ಸರಿ ಆಂಟಿ. ಅಮ್ಮ ಬರ್ರಿ, ಏನ್ ಮಾಡ್ತಿದ್ದೀರಾ ಒಳಗೆ ಸೇರ್ಕೊಂಡು? ಇವ್ರ ಅಮ್ಮ ಮಕ್ಕಳದ್ದು ಆಗಲ್ಲಮ್ಮ. ಅಮ್ಮ ಹೋಗಿ ಬರ್ತೀವಿ ಕಣಮ್ಮ. ಶೋಭಾ ಜೋಪಾನ ಕಣೆ ನೀನು. ಆಯ್ತಮ್ಮ, ನೀವು ಬರಲೇ ಇಲ್ಲ ಅಲ್ಲಿಗೆ. ಈ ಸರಿ ನಾನು ಹೋದ್ಮೇಲೆ ಇನ್ನೊಂದು ವಾರ ಬಿಟ್ಕೊಂಡು ಬನ್ನಿ. ಆಯ್ತಾಯ್ತು ಬರ್ತೀವಿ, ಏನು ಯೋಚನೆ ಮಾಡಕ್ಕೆ ಹೋಗ್ಬೇಡ.
ಮೊದಲು ನೀನು ಹೋಗಲ್ಲ ಅಡ್ಜಸ್ಟ್ ಆಗು. ಕಾಸೆಲ್ಲ ಏನಕ್ಕೆ ಕೊಟ್ಟಮ್ಮ? ನಿನ್ಗೆ ಅನ್ಕನ ಖರ್ಚಿಗೆ ಬೇಡವಾ ಮಡಿಕ? ವೀಣಾ ಹಂಗೆಲ್ಲ ಕೊಟ್ಟಿದ್ನ ಬೇಡ ಅಂತ ಅನ್ಬೇಡ್ವಿ ಅಮ್ಮಯ್ಯ, ಸುಮ್ಮನೆ ಮಡಿಕ. ಶೋಭಾ ನಿಮ್ಮ ಅತ್ತೆ ಮಾವ ಹೆಂಗೆ ಹೇಳ್ತಾರೆ ಹಂಗೆ ಕೇಳ್ಕೊಂಡು ಹೋಗಮ್ಮ. ಯಾರನ್ನೂ ಎದುರಾಕಣಕ್ಕೆ ಹೋಗ್ಬೇಡ. ಅಕ್ಕಪಕ್ಕದವ್ರ ಮನೆ ಮಾತೆಲ್ಲ ಕೇಳಕ್ಕೆ ಹೋಗ್ಬೇಡ ನೀನು. ಅವ್ರು ಏನು ಮಾಡು ಅಂತಾರೆ ಅದನ್ನ ಮಾಡು, ಮಾಡಬೇಡ ಅಂತಿದ್ದನ್ನ ಮಾಡಬೇಡ. ನಿಂಗೆ ಅಂಡ ಹೇಳ್ದಂಗೆ ಕೇಳು. ತಾಯಿ ಆದವಳು ಇಷ್ಟು ಮಾತ್ರ ನಾನು ಹೇಳೋಕ್ಕೆ ಸಾಧ್ಯ. ಸಣ್ಣ ಪುಟ್ಟದಕ್ಕೆಲ್ಲ ಹೇಳ್ತಾ ಕೂಕಣದು ವಾದ ಮಾಡೋದು ಇವೆಲ್ಲ ಮಾಡಕ್ಕೆ ಹೋಗ್ಬೇಡ. ಅವೆಲ್ಲ ದಿನ ಇದ್ದಿದ್ದೆ. ದಿನ 1000 ಬರ್ತವೆ 1000 ಹೋಗ್ತವೆ. ಅವಕ್ಕೆಲ್ಲ ತಲೆ ಕೆಡ್ಸ್ಕೊಂಡು ಕೂಕಬಾರ್ದು. ನಿಮ್ಮ ಅಕ್ಕಯ್ಯ ಇಲ್ಲಿವರೆಗೂ ಹೆಂಗೆ ನಡ್ಕೊಂಡು ಬಂದು ಸಂಸಾರ ಮಾಡ್ಕೊಂಡು ಬಂದವಳೆ ಹಂಗೆ ನೀನು ಮಾಡ್ಕೊಂಡು ಹೋಗ್ಬೇಕು. ನಿಮ್ಮ ಅಕ್ಕಯ್ಗೆ ನಾನು ಏನು ಹೇಳೋಕ್ಕಾಗಲ್ಲ, ಯಾಕಂದರೆ ಅವಳು ಚಂದಕ್ಕೆ ಬದುಕಿ ತೋರಿಸ್ತಾಳೆ ಎಂಬ ನಂಬಿಕೆ ನನಗೈತಿ. ಈಗ ಅಂಥ ನಂಬಿಕೆ ನೀನು ಉಳಿಸ್ಕೊಬೇಕು. ಎಲ್ಲರೂ ಒಂದೇ ಥರ ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಈಗ ಅವಳು ಅಂದ್ರವಷ್ಟು ಧೈರ್ಯವಂತೆ, ನೀನು ಅವಳಿಗಿಂತ ಹಠಮಾರಿ. ನೀನು ಅಂದ್ರವಷ್ಟು ಭಯವಾಗಿರು ಅಷ್ಟೇ ನಾನು ಹೇಳೋದು. ಹೋಗ್ಲಿ ಬಿಡಮ್ಮ, ಅವಳು ಚಿಕ್ಕವಳು, ಅವಳಿಗೆ ಏನು ಗೊತ್ತಾಗುತ್ತಮ್ಮ. ಹೋಗ್ತಾ ಹೋಗ್ತಾ ಅವಳಿಗೂ ಅನುಭವ ಆಗುತ್ತಲ್ವಾ? ಅನುಭವ ಆಗ್ತತೆ ಬಿಡ. ಹಂಗಂತ ನಾನು ಏನು ಹೇಳ್ದೆ ಇದ್ರೆ ಅವಳು ತಾಲಗೆ ಹೋಗಲ್ವೇ? ಹೇಳೋದು ನನ್ನ ಧರ್ಮ ಹೇಳಿದ್ದೀನಿ, ಅದನ್ನ ಉಳಿಸ್ಕೊಂಡು ಹೋಗೋದು ಅವಳ ಧರ್ಮ. ಅರ್ಥ ಆಯ್ತಾ ಶೋಭಿ? ಇಷ್ಟು ದಿವಸ ನೀನು ನನಗೆ ಸಿಕ್ಕಿರಲಿಲ್ಲ, ಸುಮ್ಮನೆ ಎಲ್ಲರ ಎದುರಿಗೂ ಮಾತಾಡೋಕ್ಕಾಗಲ್ಲ. ಇವತ್ತು ಹೇಳ್ತಾ ಇದ್ದೀನಿ, ಎಲ್ಲ ನೆನ್ಪಡಿಕ್ಕಳಮ್ಮ ಅಷ್ಟೇ. ದೇವ್ರು ಒಳ್ಳೇದು ಮಾಡಲಿ, ಚಂದಕ್ಕೆ ಬದುಕಿ ತೋರಿಸು. ಆಮೇಲೆ ಓದಕ್ಕೆ ಹೋಗ್ತೀನಿ ಅದು ಇದು ಅಂತ ಎಲ್ಲ ಹುಡುಗನ ತಲೆ ಕೆಡ್ಸೋಕೆ ಹೋಗ್ಬೇಡ ನೀನು. ಯಾವ ಓದೋದು ಬೇಡ, ಬರೆಯೋದು ಬೇಡ, ಸಾಕು ಓದಿದ್ದು. ಮನೆಗಿದ್ಬಿಡು, ಮಾಡ್ಕೊಂಡು ಮುಂಡ್ಕೊಂಡು ಅವ್ರಿಗೂ ಮಾಡ್ಕೊಂಡು ಅಚ್ಚುಕಟ್ಟಾಗಿ. ಗೊತ್ತಾಯ್ತಾ? ಸದ್ಯಕ್ಕೆ ಒಳ್ಳೆ ಗಂಡ ಸಿಕ್ಕವನೇ, ಅದು ಅದೃಷ್ಟ ಮಾಡಿದ್ದೀನಿ ನೀನು. ಆಮೇಲೆ ಅವಜ್ಜಿನ ಚೆನ್ನಾಗಿ ನೋಡ್ಕೊಳಮ್ಮ, ಯಾಕಂದರೆ ಅವರು ಆಸೆ ಇಟ್ಕೊಂಡಿರ್ತಾರೆ ಬರೋಳು ಸಂದಕ್ಕೆ ನೋಡ್ಕೊತಾಳೆ ನಮ್ಮನ್ನ ಅಂತ. ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ಕೇಳ್ಕೊಂಡೋದ್ರೆ ನಿನಗೇನು ತೊಂದರೆ ಇಲ್ಲ. ಸರಿ ನಮ್ಮ ಆಯಿತು, ಬಾ ಎಲ್ಲ ಹೊರಟವ್ರೆ, ಹೋಗಿ ಬರ್ರಿ, ಒಳ್ಳೇದಾಗಲಿ. ಯಾವಾಗನ ಏನಕ್ಕನ ಇದ್ದರೆ ಹೇಳಿ ಕಳಿಸ್ತೀನಿ, ಬರೀವ್ರಂತೆ. ಅಮ್ಮ ನೀನು ಅಪ್ಪ ಹುಷಾರು ಕಣಮ್ಮ. ಇತ್ತಲ್ದೆಲ್ಲ ಏನು ತಲೆ ಕೆಡ್ಸ್ಕೊಂಡು ಯೋಚನೆ ಮಾಡಕ್ಕೆ ಹೋಗ್ಬೇಡ ನೀನು. ಸಂದಕ್ಕಿರ್ತೀವಿ ನಾವು. ಏನು ಚಿಂತನೆ ಮಾಡಬೇಡ ನೀನು ಈ ಕಡೆ. ಅಮ್ಮ ವೀಣಾ ನೀನು ಅಷ್ಟೇ ಕಣಮ್ಮ. ಸರಿ ನಮ್ಮ ಆಯಿತು, ನಡೀರಿ, ಗೊತ್ತಾಯ್ತು, ಕಾಯ್ಕೊಂಡು ಕೂತವ್ರಿ. ಸೋಬಿ ಹೋಗ್ಬತ್ತೀಯಾ? ಅಕ್ಕ ನೀನು ಮಂಜುನ್ ಕರ್ಕೊಂಡು ಊರಿಗೆ ಬರ್ತಾ ಇರಬೇಕು. ಆಯ್ತು ಹೇಳಮ್ಮ, ಬರ್ತೀನಿ. ತಗೋ ಈ ಕಾಸು ನೀನೇ ಇಟ್ಕೋ. ಸೋಬಿ ಬೇಡ ಮಡಿಕ ನೀನು. ಪರವಾಗಿಲ್ಲ ತಗೋ ಅಕ್ಕ, ನನಗೇನು ಅವಶ್ಯಕತೆ ಇಲ್ಲ. ಜೈ ಎಲ್ಲ ನೋಡ್ಕೊತಾರಲ್ವ, ನಿನಗೆ ಬೇಕಾಗುತ್ತೆ ಇಟ್ಕೋ. ಸೋಬಿ ನನಗೂ ಏನು ಅವಶ್ಯಕತೆ ಇಲ್ಲ, ನನಗೂ ಏನು ಬೇಕು ಎಲ್ಲ ಕೊಡಿಸ್ತಾರೆ. ಮಡಿಕ ನೀನು. ಅಮ್ಮ ಕೊಟ್ಟಿರೋದು ಅಂತ ದುಡ್ಡು ನಮಗೇನು ಇಲ್ಲ ಅಂತ ಕೊಟ್ಟಿಲ್ಲ ಕಣೆ, ನೆನಪಿಗಾದ್ರೂ ಇಟ್ಕೋಬೇಕಲ್ವಾ? ಒಂದಲ್ಲ ಒಂದು ಸಮಯ ಸಂದರ್ಭಕ್ಕೆ ಆ ದುಡ್ಡು ಬೇಕಾಗ್ತದೆ. ಮಡಿಕ. ಪರವಾಗಿಲ್ಲ ತಗೋ ಅಕ್ಕ. ಬೇಡ, ಅದು ನಿನಗೆ ಬೇಕಾಗುತ್ತೆ, ಮಡಿಕ. ಅಕ್ಕ ಈ ಕಾಸಲ್ಲಿ ಮಂಜುಗೆ ಏನಾದರೂ ಕೊಡಿಸ್ಬೋದಾಗಿತ್ತಲ್ವಾ? ಹಂಗೆ ನನಗೆ ಕೊಡಿಸ್ಬೇಕು ಅಂತ ಆಸೆ ಇದ್ರೆ ನೀನೇ ಏನನ್ನ ತಗೊಬಂದು ಕೊಡು. ದುಡ್ಡು ಗಿಡ್ಡೆಲ್ಲ ನನಗೆ ಕೊಡಕ್ಕೆ ಹೋಗ್ಬೇಡ, ಆಯ್ತಾ? ಮಡಿಕ. ಜೈ ಏನು ತೋರ್ಸಕ್ಕೆ ಹೋಗ್ಬೇಡ, ದುಡ್ಡು ಅಮ್ಮ ಕೊಟ್ಟಿರೋದು ಅಂತ ನೀನು ನೆನಪಿಗೆ ಮಡಿಕಳೆ. ಸುಮ್ಮನೆ ಯಾಕೆ ಖರ್ಚು ಮಾಡ್ತೀಯಾ? ನನಗೇನು ಬೇಡ, ನನಗೆ ಕೊಟ್ಟೈತಲ್ಲ, ಐತೆ ಅಂತೇನು ಖರ್ಚು ಮಾಡಬೇಡ, ನೆನಪಿಗೆ ಅಂತ ಕೊಟ್ಟೈತೆ. ಮಡಿಕ. ವೀಣಾ ಬರಮ್ಮ, ಹೊತ್ತಾಯ್ತು. ಸರಿ ಅಕ್ಕ, ನಡಿ. ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತೀನಿ. ಬ್ಯಾಕ್ಗ್ರೌಂಡ್ ಡಿಸ್ಟರ್ಬೆನ್ಸು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಹಾಗೆ ನೋಡ್ರಿ, ಇವತ್ತು ವೀಣಾ ಇಷ್ಟು ದಿನ ವೀಣಾ ತವ್ರ ಮನೆ ವೀಡಿಯೋಸ್ಗಳು ಬರ್ತಾ ಇತ್ತು. ಹಾಗೆ ಶೋಭಾ ಮತ್ತು ಜೈ ಮದುವೆ ವೀಡಿಯೋಸ್ಗಳು ಬರ್ತಾ ಇತ್ತು. ಈಗ ವೀಣಾ ಗಂಡನ ಮನೆಗೆ ಹೊರಟಿದ್ದಾರೆ. ಇನ್ನು ಮುಂದೆ ವೀಣಾ ಗಂಡನ ಮನೆ ವೀಡಿಯೋಸ್ಗಳು ಬರ್ತಾ ಹೋಗುತ್ತೆ. ಅಲ್ಲಿ ಫುಲ್ ನೇಚರ್ ವಿಲೇಜ್ ಲೈಫ್ ಸ್ಟೈಲ್ ವೀಡಿಯೋಸ್ಗಳೇ ಬರುತ್ತೆ. ಹಾಗೆ ಶೋಭಾ ಮತ್ತು ಜೈ ವೀಡಿಯೋಸ್ಗಳು ಬರುತ್ತೆ. ಹಾಗೆ ಐಶು ಮತ್ತು ಮಧುದು ಲವ್ ಸ್ಟೋರಿ ವೀಡಿಯೋಸ್ಗಳು ಬರುತ್ತೆ. ಆದರೆ ವೀಣಾ ತವ್ರ ಮನೆ ವೀಡಿಯೋ ನೋಡಬೇಕು ಎಷ್ಟು ಮಟ್ಟಿಗೆ ಬರುತ್ತೆ ಅಂತ. ಸೊ ಇಷ್ಟು ದಿನ ಈ ಮನೇಲಿದ್ದು ಇವಾಗ ಹೋಗ್ಬೇಕಂದ್ರೆ ತುಂಬಾ ನನಗೂ ಮನಸ್ಸಿಗೆ ಬೇಜಾರಾಗ್ತಾ ಇದೆ, ತುಂಬ ನೋವಾಗ್ತಾ ಇದೆ. ಈಗ ಅಪ್ಪ ಅಮ್ಮ ಇಬ್ಬರೇ ಇರ್ತಾರೆ ಇಲ್ಲಿ, ಆಮೇಲೆ ಅಜ್ಜಿ ಇರ್ತಾರೆ. ಸೊ ನೋಡಬೇಕು ವಿಡಿಯೋ ಎಷ್ಟು ಮಟ್ಟಿಗೆ ಬರುತ್ತೆ ಇಲ್ಲೇದು ಅಂತ. ಆದಷ್ಟು ಟ್ರೈ ಮಾಡ್ತೀನಿ. ಹಾಗೆ ನೋಡ್ತಾ ಇರೋರೆಲ್ಲ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಯಾಕೆ ಈ ಕೊರಟಗೆರೆ, ಮಧುಗಿರಿ, ಗೌರಿಬಿದನೂರು ಸೈಡೆಲ್ಲ ಯಾರು ವಿಡಿಯೋನೇ ನೋಡ್ತಾ ಇಲ್ವಾ? ಸೊ ಯಾರೆಲ್ಲ ಗೌರಿಬಿದನೂರು ಮತ್ತು ಮಧುಗಿರಿ, ಕೊರಟಗೆರೆ ಸೈಡ್ ಇದ್ದರೆ ಅವರೆಲ್ಲರೂ ಕೂಡ ನನಗೆ ಕಮೆಂಟ್ ಮಾಡಿ ಯಾವ ಊರು ಅಂತ ನನಗೂ ಗೊತ್ತಾಗುತ್ತೆ. ಸೊ ಆ ಸೈಡ್ ಇರೋರಾದರೂ ನಮ್ಮ ಊರು, ನಮ್ಮ ಸೈಡ್ ಇರೋರಾದರೂ ನಮಗೆ ಸಪೋರ್ಟ್ ಮಾಡ್ಬೋದಲ್ವಾ? ಸೊ ದಯವಿಟ್ಟು ನಾನು ಕೂಡ ಮಧುಗಿರಿ, ಕೊರಟಗೆರೆ, ಗೌರಿಬಿದನೂರು ಸೈಡ್ ಅವರೇ, ನಮಗೆ ಆ ಸೈಡ್ ಎಲ್ಲನೂ ಗೊತ್ತು. ಹಾಗಾಗಿ ಆ ಕಡೆಯಿಂದ ಯಾರಾದರೂ ವೀಡಿಯೋಸ್ಗಳು ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ತುಂಬ ಜನ ಕೇಳ್ತಾ ಇರ್ತೀರ ನಿಮ್ಮದು ಯಾವ ಊರು ಅಂತ. ನಾವು ಕೊರಟಗೆರೆಯವರು, ನಮ್ಮ ತಾಯಿಯವ್ರ ಊರು ಬಂದು ಮಧುಗಿರಿ. ಹಾಗಾಗಿ ನಮಗೆ ಎಲ್ಲನೂ ಅಲ್ಲೇ ಹತ್ರನೇ ಇರೋದ್ರಿಂದ ಹೋಗೋದು ಬರೋದು, ಅಲ್ಲಿನ ನೇಚರು, ಹಳ್ಳಿ ವಿಲೇಜ್ ಲೈಫ್ ಸ್ಟೈಲು ಎಲ್ಲ ಕೂಡ ನಮಗೆ ಗೊತ್ತು. ಹಾಗಾಗಿ ನನ್ನ ಚಾನಲಲ್ಲಿ ಸ್ವಲ್ಪ ಅದು ಯಾವತ್ತೂ ನಮ್ಮ ಚಾನಲ್ಲಿ ಮಿಸ್ ಆಗೋದೇ ಇಲ್ಲ. ಸೊ ವೀಡಿಯೋಸ್ಗಳು ಬರ್ತಾ ಹೋಗ್ತವೆ.
ಸೊ ಗೌರಿಬಿದನೂರಿಂದ ಈ ಕಡೆ ಮತ್ತೆ ಮಧುಗಿರಿ ಕೊರಟಗೆರೆ ಅವರು ಯಾರೆಲ್ಲ ಇದ್ದೀರಾ ದಯವಿಟ್ಟು ಕಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ನಮ್ಮವರು ನಮಗೆ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ. ಹಾಗೆ ಹೊಸ ಫ್ಯೂಚರ್ ಬಂದಿದ್ದೆಲ್ಲ ಸ್ನೇಹಿತರೆ, ಹೈ ಪಾಯಿಂಟ್ ಅಂತ ನೀವು ಕಮೆಂಟ್ ಮಾಡೋ ಜಾಗದಲ್ಲಿ ಒಂದು ಹೈ ಪಾಯಿಂಟ್ ಅಂತ ಕೊಟ್ಟಿದ್ದಾರೆ. ಇಂಗ್ಲೀಷಲ್ಲಿ ಇರುತ್ತೆ, ಅದು ಕನ್ನಡದಲ್ಲಿಲ್ಲ. ದಯವಿಟ್ಟು ಅದನ್ನು ಕ್ಲಿಕ್ ಮಾಡಿ. ವಾರದಲ್ಲಿ ಅದು 3 ಸರಿ ನಾವು ಹೈ ಪಾಯಿಂಟನ್ನು ಕೊಡ್ಬೋದು. ಅದರಿಂದ ನಮ್ಮ ವಿಡಿಯೋಸು ಸ್ವಲ್ಪ ಜನಕ್ಕೆ ಯಾರು ಕಾರ್ಟೂನ್ ವಿಡಿಯೋಗಳನ್ನ ನೋಡೋಕ್ಕೆ ಇಷ್ಟಪಡ್ತಾರೆ ಅಂಥವ್ರಿಗೆ ಸ್ವಲ್ಪ ರೀಚ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ನೀವು ಹೈ ಪಾಯಿಂಟ್ ಕೊಡೋದ್ರಿಂದ ಸ್ವಲ್ಪ ಜನಕ್ಕೆ ಅದ್ರಲ್ಲಿ ರೀಚ್ ಆಗುತ್ತಲ್ವ. ಹಾಗಾಗಿ ಯೂಟ್ಯೂಬ್ ರೆಕಮೆಂಡ್ ಮಾಡೋದ್ರಿಂದ ನಾನು ನನ್ನ ಒಂದು ಚಾನಲ್ಗೆ ವಿಡಿಯೋಗಳನ್ನ ನೋಡೋರಿಗೆ ಹೈ ಪಾಯಿಂಟ್ ಕೊಡಿ ಅಂತ ಕೇಳ್ಕೊತಾ ಇದ್ದೀನಿ. ಸೊ ಆದಷ್ಟು ದಿನದಲ್ಲಿ 2 ವಿಡಿಯೋ ಹಾಕೋದಕ್ಕೆ ತುಂಬಾ ಕಷ್ಟಪಡ್ತಾ ಇದ್ದೀನಿ, ತುಂಬ ಟ್ರೈ ಮಾಡ್ತಿದ್ದೀನಿ ಸ್ನೇಹಿತರೆ. ದಯವಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವೀಣಾ ಆಯಿತು ಹೊರಡಮ್ಮ, ಹುಷಾರು. ಸರಿ ಅಮ್ಮ, ಆಯಿತು. ಹೊರಟ್ರೇನಮ್ಮ? ಹೂ ಕಣತ್ತೆ, ಈಗ ಹೋದ್ರು. ಹೋಗ್ಲಿ ಸುಮ್ಮನೆ ಅಮ್ಮ, ಯಾಳ್ಬೇಡ. ಯಾವತ್ತಿದ್ರು ಅವ್ರ ಮನ್ಗೆ ಅವ್ರು ಹೋಗಕ್ಕೆ ತಪ್ತತೇನೆ. ಅಯ್ಯೋ ನಮ್ಮ ಸೋಬಿ ಹೋಗಿತ್ತು, ನನಗೆ ಭಾಳ ನೋವಾಗ್ತೈತೆ ಕಣಮ್ಮ. ಬಂದ್ರೆ ಎಲ್ಲ ಒಮ್ಮಕ್ನಾಗ ಬರ್ತಾರೆ, ಹೋದ್ರೆ ಎಲ್ಲ ಒಮ್ಮಕ್ನಾಗ ಹೋಗ್ಬಿಡ್ತಾರೆ ಕಣಮ್ಮ. ಈಗ ಮನೆ ಎಲ್ಲ ಬೇಕೋ ಅನ್ನಿಸ್ತತೆ. ಯಾರು ಒಬ್ರು ಇಲ್ದಂಗೆ ಹೋಗ್ಬಿಟ್ರು ಎಲ್ಲರೂ. ಅದಕ್ಕೆ ಅದೇನೇ ಮಂಗ್ಲ, ಎಲ್ಲ ಹೋಗ್ಬಿಟ್ರೆ ನೀನು ಒಬ್ಬಳೇ ಇರ್ತೀಯ ಅಂತ ನಾನು ಇಲ್ಲೇ ಉಳ್ಕೊಂಡಿದ್ದು. ಇಲ್ಲಾಂದ್ರೆ ಶೋಭ ಊರ್ಗ ಪುಟ್ಟಮ್ಮಿ ಊರ್ಗ ನಾನು 1-2 ದಿವಸ ಹೋಗ್ಬಿಟ್ಟು ನಮ್ಮೂರ್ಗೆ ಹೋಗ್ತಿದ್ದೆ. ನಾನು ಮಕ್ಕಳನ್ನ ಕಳಿಸ್ಬಿಟ್ಟು ಸುಧಾರಿಸ್ಕೊಂಬಕ್ಕೆ ಸ್ಯಾನೆ ದಿನ ಬೇಕಾಗ್ತದೆ ಕಣೆ. ಒಬ್ಬಳೇ ಹೆಂಗಿರ್ತೀಯ, ಅದಕ್ಕಾಗಿ ಉಳ್ಕೊಂಡೆ. ನನಗೂ ನೀನು ಒಬ್ಬಳೇ ಅಲ್ವೇನೆ ಮಗಳು, ನನಗೂ ನಿನ್ನ ಕಷ್ಟ ಅರ್ಥ ಆಗ್ತದೆ ಕಣೆ. ಸಮಾಧಾನ ಮಾಡ್ಕ, ಏನು ಮಾಡೋಕ್ಕಾಗಲ್ಲ. ಮಾತಾಡದೆ ಸುಮ್ಮನೆ ನಿಂತಿದ್ದೀರಾ? ಸಾರಿ ಐಶು, ನಾನಿನ್ನು ತುಂಬ ಕಾಯಿಸ್ಬಿಟ್ಟೆ. ಆ ವಿಷಯ ಬಿಡಿ, ಬೇರೆ ಮಾತಾಡಿ. ಐಶು, ನನ್ನ ಜೊತೆ ಮಾತಾಡೋಕ್ಕೆ ನಿನಗೆ ಭಯನಾ? ಹಾಗೆಲ್ಲ ಏನಿಲ್ಲ. ಮತ್ತೆ ಮುಖ ನೋಡ್ಕೊಂಡು ಮಾತಾಡ್ಬೋದಲ್ವಾ? ಪರವಾಗಿಲ್ಲ, ಹೇಳಿ. ನಿನಗೆ ಪ್ಲೇಸ್ ಇಷ್ಟ ಆಗ್ತಾ ಇಲ್ವಾ ಐಶು? ಹಾಗೇನಿಲ್ಲ. ನಿನ್ನ ಜೊತೆ ಮಾತಾಡೋದು ತುಂಬ ಇದೆ ಐಶು, ನಡಿ ಹೋಗೋಣ. ಎಲ್ಲಿಗೆ? ಎಲ್ಲಿಗೆ ಅಂದರೆ ಎಲ್ಲಿಗೂ ಅಲ್ಲ, ಇಲ್ಲೇ ಸ್ವಲ್ಪ ಮುಂದೆ ಹೋಗೋಣ, ನಡಿ. ಪರವಾಗಿಲ್ಲ, ಇಲ್ಲೇ ಮಾತಾಡ್ಬೋದಲ್ವಾ? ನೀನಿಲ್ಲಿ ಯಾರಿಗೂ ಭಯಪಡೋ ಅವಶ್ಯಕತೆ ಇಲ್ಲ ಐಶು. ಇವತ್ತು ಏನೇ ಇದ್ರೂ ನಿನ್ನ ಮನಸ್ಸಲ್ಲಿರೋದನ್ನು ನನಗೆ ಹೇಳಲೇಬೇಕು. ನೀನು ಹೇಳಲಿಲ್ಲ ಅಂದರೆ ನಾನು ಬಿಡಲ್ಲ. ಹೌದಾ? ನೀನು ಈ ಥರ ಕೂಲಾಗಿ ಮಾತಾಡೋದು ನನಗೆ ತುಂಬ ಇಷ್ಟ ಐಶು. ನೀನು ಭಯ ಪಟ್ಕೊಂಡು ಮಾತಾಡಿದ್ರೆ ನನಗೆ ಹಿಂಸೆ ಅನಿಸುತ್ತೆ. ಈಗಾಗಲೇ ಟೈಮ್ ಆಗಿದೆ, ಮನೆಗೆ ಹೋಗೋಷ್ಟರಲ್ಲಿ ಇನ್ನೂ ಟೈಮ್ ಆಗುತ್ತೆ. ಬೇಗ ಹೇಳಿ. ಮನೆಗೆ ಕರ್ಕೊಂಡೋಗಿ ನಾನು ಡ್ರಾಪ್ ಮಾಡ್ತೀನಿ, ಸರಿನಾ? ಯಾರೂ ನಿನಗೆ ಬೈಯಲ್ಲ. ಏನೇ ಇದ್ರೂ ನಾನು ಹ್ಯಾಂಡಲ್ ಮಾಡ್ತೀನಿ, ನೀನೇನು ಭಯ ಪಡಬೇಡ. ನೋಡಿ, ನೀವು ಕರ್ಕೊಂಡೋಗಿ ಬಿಡೋದು ಬೇಡ. ಯಾಕೆ? ನಾನು ಅಣ್ಣಂಗೆ ಫ್ರೆಂಡ್ಸ್ ಜೊತೆ ಶಾಪಿಂಗ್ ಹೋಗ್ತೀನಿ ಅಂತ ಹೇಳಿ ಬಂದಿದ್ದೀನಿ. ಸಂಜೆ ಆದ ಕೂಡಲೇ ಕಾಲ್ ಮಾಡು, ನಾನೇ ಬಂದು ಪಿಕಪ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಅಣ್ಣ. ಈಗ ನೀವು ಕರ್ಕೊಂಡೋದ್ರೆ ತಪ್ಪು ತಿಳ್ಕೊಳಲ್ವಾ ಅಣ್ಣ? ಹಾಗೆಲ್ಲ ಏನೂ ಆಗಲ್ಲ ಐಶು, ನಾನೇ ಏನಾದರೂ ಮ್ಯಾನೇಜ್ ಮಾಡ್ತೀನಿ. ಈಗ ಮನೆ ಕಡೆ ಭಯ ಬಿಟ್ಬಿಟ್ಟು ನನ್ನ ಜೊತೆ ಆರಾಮಾಗಿ ಮಾತಾಡು. ಸರಿ, ಹೇಳಿ, ಏನು ಹೇಳಬೇಕು? ವಾವ್, ಪ್ಲೇಸ್ ತುಂಬ ಚೆನ್ನಾಗಿದೆ, ನನಗೆ ತುಂಬ ಇಷ್ಟ ಆಯಿತು. ಐಶು, ನಿಜವಾಗ್ಲೂ ಇಷ್ಟ ಆಯ್ತಾ? ನಿಜವಾಗ್ಲೂ ಇಷ್ಟ ಆಯಿತು. ಥ್ಯಾಂಕ್ಸ್. ವಾವ್, ನಾನು ಈ ಪ್ಲೇಸ್ಗೆ ಒಂದ್ಸರಿನೂ ಬಂದಿಲ್ಲ, ಎಷ್ಟು ಚೆನ್ನಾಗಿದೆ ನೋಡಿ. ನಿಜವಾಗ್ಲೂ ನಿಮಗೆ ಡಬಲ್ ಥ್ಯಾಂಕ್ಸ್. ಈಗಲಾದರೂ ಮನಸ್ಸು ಬಿಚ್ಚಿ ಮಾತಾಡ್ಬೋದಲ್ವಾ ಐಶು? ಮೊದಲು ನೀವೇನು ಕೇಳಬೇಕು ಅಂತ ಇದ್ದೀರಾ ಅದನ್ನು ಕೇಳಿ, ನಾನು ಹೇಳ್ತೀನಿ. ನಾನು ಬೇರೆ ನಿನ್ನ ಹತ್ರ ಏನೂ ಕೇಳ್ತಾ ಇಲ್ಲ ಐಶು. ನಾನು ನಿನಗೆ ಇಷ್ಟನಾ ಇಲ್ವಾ? ನೋಡು ಐಶು, ನಾನಿನ್ನೂ ನಿನಗೆ ಪ್ರಪೋಸ್ ಮಾಡಿಲ್ಲ, ಓಕೆನಾ? ಬಟ್ ನೀನು ಅಷ್ಟೇ, ಈಗ ನನಗೆ ಪ್ರಪೋಸ್ ಮಾಡು ಅಂತ ನಾನು ಕೇಳ್ತಾ ಇಲ್ಲ. ನಿನಗೆ ನಾನು ಇಷ್ಟನಾ ಇಲ್ವಾ ಅದನ್ನು ಹೇಳು. ನೀನೇನು ಮಾತಾಡದೆ ಸುಮ್ಮನೆ ನಿಂತ್ಕೊಂಡ್ರೆ ನನಗೇನು ಅರ್ಥ ಆಗ್ಬೇಕು ಹೇಳು. ನೋಡು ಐಶು, ಬರೀ ನಾನು ನಿನ್ಗೆ ಇಷ್ಟನಾ ಇಲ್ವಾ ಅಂತ ಅಷ್ಟೇ ಕೇಳ್ತಾ ಇಲ್ಲ ನಿನಗೆ. ನೀನು ಯಾಕೆ ನನ್ನನ್ನು ರಿಜೆಕ್ಟ್ ಮಾಡ್ತಾ ಇದೆಯಾ? ನಿನ್ಗೇನು ಸಮಸ್ಯೆ ಇದೆ ಅದು ನನ್ನ ಹತ್ರ ಹೇಳು. ಫಸ್ಟ್ ಟೈಮ್ ನೀನು ನನ್ನ ಜೊತೆ ಬಂದಿದ್ಯಾ, ಏನೇ ಇದ್ರೂ ನನ್ನ ಜೊತೆ ಶೇರ್ ಮಾಡ್ಕೋ ಐಶು.